ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬಸ್ ಯೂಟ್ಯೂಬ್ ಚಾನಲ್. ಭಾಳ ದಿನಗಳಾಯ್ತು ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ವರ್ಕ್ ಟೈಮಲ್ಲಿ. ಆ್ಯಂಡ್ ಭಾಳ ದಿನಗಳ ಒಂದು ವ್ಲಾಗ್ ಮಾಡತ್ತೀನಿ. ಆ್ಯಂಡ್ ಇವತ್ತೆಲ್ಲ ಹೊಂಟಿವಪ್ಪ ಅಂದ್ರೆ ನಮ್ಮ ಹೊಲದಲ್ಲಿ ನಾವು ಹೂವು ಹಚ್ಚತ್ತೀವಿ, ಚೆಂಡು ಹೂವು ವರ್ಷ ಹಚ್ತಿದ್ವಿ. ಸೊ ಇವತ್ತು ಲೇಟ್ ಆಗೈತಿ. ಆ್ಯಂಡ್ ಅದನ್ನು ಅಗ್ಗಿ ತರಕಂತ ನಾನು ಬಾಗೇವಾಡಿ ಹೊಂಟೇನೆ, ಅಲ್ಲಿ ನಮ್ಮ ಉದರ್ ಸಿಗ್ತಾವೆ. ಸೊ ಬನ್ನಿ ನಮ್ಮ ಜರ್ನಿ ಹೇಗೈತೆ ತೋರಿಸ್ತೀನಿ ಅಂತ ವೆಯ್ಟ್ ಮಾಡಿ. ಲೆಟ್ಸ್ ಗೋ. ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ. ಬಾಗೇವಾಡಿ ಇರೋದು ಒಂದು 35 ಕಿಲೋಮೀಟರ್ಸ್ ಐತಿ. ಒಂದು ಸೈಡ್ 35 ಕಿಲೋಮೀಟರ್ಸ್. ಲೆಟ್ಸ್ ಗೋ, ಬರ್ರಿ. ಸೊ ಇನ್ನೊಂದು ಸ್ವಲ್ಪ ಇಲ್ಲಿಂದ ಇಲ್ಲೇ ಪೆಟ್ರೋಲ್ ಹಾಕ್ಸಿ ಹೋಗೋಣ ಶೆಲ್ ಅಂತೇಳಿ. ಯಾಕಂದ್ರೆ ಜರ್ನಿ ಸ್ವಲ್ಪ ದೂರ ಐತಿ. ಸ್ವಲ್ಪ ಇಲ್ಲಿ ಸ್ವಲ್ಪ ಆಯಿಲ್ ಇಲ್ಲಿ ಪೆಟ್ರೋಲ್ ಸ್ವಲ್ಪ ಪ್ಯೂರ್ ಪೆಟ್ರೋಲ್ ಸಿಗ್ತೈತಿ. ಇಂಡಿಯನ್ ಆಯಿಲ್ ಆ ಸೈಡ್ ಐತಿ, ಈ ಕಡೆ ಇದು ಶೆಲ್ ಐತಿ. ಸೊ ಒಳಗೆ ಬಂದ ಕೇಸ ನೋಡಿದೆ ಯಾವ್ದಾರ ಒಂದು ಚಾಕ್ಲೇಟ್ ಇಷ್ಟ ಆಗುತ್ತಂತ. ಸೊ ಅದರಲ್ಲಿ ಒಂದು ನಂಗೆ ಇಷ್ಟ ಆಗಿದೆ ಡೈರಿ ಮಿಲ್ಕ್, ಒಂದೆರಡು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ಅವಳು ವಾಪಸ್ ಹೊರಗೆ ಹೋದೆ. ಆ್ಯಂಡ್ ಹೊರಗೆ ನಮ್ಮ ಜೊತೆ ಸ್ಟಾರ್ಟ್ ಆಗತ್ತೀನಿ. ಸೊ ಇವಾಗ ಜಸ್ಟ್ ಪೆಟ್ರೋಲ್ ಹಾಕ್ಸಿ ಇನ್ನು ಸ್ಟಾರ್ಟ್ ಮಾಡ್ಬೇಕು. ಯಾಕಂದರೆ ಅಲ್ಲೇ ಮಿಡಲ್ ಎಲ್ಲ ಬಂಕ್ಗಳು ಇರ್ತಾವೆ. ಸೊ ಕಡಿಮೆ ಅದ್ರ ಸಂಬಂಧ ಇಲ್ಲೇ ಹಾಕ್ಸ್ಕೊಂಡು ಆ ಕಡೆಯಿಂದ ಹೋಗೋದು. ಏನಪ್ಪ ಅಂದರೆ ಇವಾಗ ಅಲ್ಲಿಂದ ಪೆಟ್ರೋಲ್ ಹಾಕ್ಸಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆ. ಇವಾಗ ನಾವು ಕಿತ್ತೂರು ಅಂತಲ್ಲಿ ಬಂದೀನಿ, ನೋಡ್ಬೋದು ನೀವು. ಅಂದರೆ ಇನ್ನೊಂದು ನನ್ನ ಸೆಲ್ ಒಳಗೆ ಯಾಕೆ ಪೆಟ್ರೋಲ್ ಹಾಕಿಸ್ತೀವಿ ಅಂದ್ರೆ ಪದೇ ಯಾಕಂದರೆ ಅಲ್ಲೊಂದು ಬೆನಿಫಿಟ್ಸ್ ಕೊಡ್ತಾರೆ ಅವರು. ಬೆನಿಫಿಟ್ಸ್ ಅಂದರೆ ಎಲ್ಲದಕ್ಕೂ ಎಲ್ಲ ಕಡೆ ಇರ್ತೈತಿ. ಬಟ್ ನನಗೆ ಈ ಪೆಟ್ರೋಲ್ ಬಂಕಲ್ಲಿ ಅನಿಸಿದ್ದು ಏನಂತಂದರೆ ಅವರು ಫ್ರೀ ಏರ್ ಅಂತೂ ಎಲ್ಲ ಕಡೆ ಕೊಡ್ತಾರೆ. ಆ್ಯಂಡ್ ಸರ್ವಿಸ್ ಇವತ್ತೇನು ಆಫರ್ ಇತ್ತಂದರೆ ನಾನು 350 ಒಂದು ಇದನ್ನ ಹಾಕ್ಸಿದೆ ಪೆಟ್ರೋಲ್. ಅದರಲ್ಲಿ ನನಗೆ ಡಿಸ್ಕೌಂಟ್ ಆಗಿ 320 ಅಷ್ಟು ಪೇ ಮಾಡಿದೆ. ಅದನ್ನು ಒಂದು ಆ್ಯಪ್ ಬರ್ತೈತಿ, ಸೆಲ್ ಆ್ಯಪ್ ನೀವು ಯೂಸ್ ಮಾಡಿ ಅದರೊಳಗೆ ಏನೋ ಪಾಯಿಂಟ್ಸ್ ಆ್ಯಡ್ ಆದರೆ ಅವ್ರು ನಿಮಗೆ ಡಿಸ್ಕೌಂಟ್ ರೂಪದಲ್ಲಿ ಒಂದು ಕೊಡ್ತಾರೆ ಅಂತ ಒಂದು ಏನೋ ನಮ್ಗೆ ಯೂಸ್ ಅನ್ನಿಸ್ತು. ಸೊ ಅದೆಲ್ಲ ಆಗ್ತದೆ. ಇನ್ನು ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು ಇನ್ನೊಂದು 20 ಕಿಲೋಮೀಟರ್ಸ್ ಐತಿ ನಮ್ದು ಬಾಗೇವಾಡಿ. ಸೊ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಲೆಟ್ಸ್ ಗೋ. ನೋಡಿ ಗಾಯ್ಸ್, ರೋಡಲ್ಲಿ ಬರ್ತಾ ಇದ್ದೆ. ಸೊ ಇಲ್ಲಿ ಒಂದು ಮನೆ ಕಟ್ಟಾರ, ಫುಲ್ ಗುಡ್ದಾಗ ಕಟ್ಬಿಟ್ಟಾರ. ಎಷ್ಟು ದೊಡ್ಡದೈತಂದ್ರೆ ಅಲ್ಲಿ ಹೋಗಿ ಫುಲ್ ಹೈಟ್ ಇದೆ ಇದು. ಮತ್ತು ಇದು NH ಹೈವೇ ಮುಂದೆ ಹಿಂಗೆ ಹತ್ತು ಹೋಗ್ಬೇಕು ಇದಕ್ಕೆ, ಈ ಮನೆಗೆ ಹೋಗ್ಬೇಕಂದ್ರೆ. ಸೊ ಇಷ್ಟು ದೂರ ಕಟ್ಬಿಟ್ರೆ ಈ ಮನೆ, ಅದು ಹೆಂಗೆ ದಾಟ್ ಹೋಗ್ತಾರೋ ಅನ್ಸೋದಕ್ಕೆ ಫುಲ್ ಇದ್ರ ಕಟ್ಟಾರ. ಆ್ಯಂಡ್ ಇನ್ನೊಂದು 10-15 ಕಿಲೋಮೀಟರ್ಸ್ ಐತಿ, 15. ಆ್ಯಂಡ್ ನಮ್ಮ ಜರ್ನಿ ಅಲ್ಲಿ ಹೋಗ್ಬೇಕು, ಫಾರ್ಮಸಿಗೆ ಹೋಗಿ ಸೊ ಗಿಡಗಳನ್ನು ತೊಗೊಂಡು ವಾಪಸ್ ಬರ್ತೀವಿ. ಅಲ್ಲಿ ಹೋಗಿ ನಮ್ಗೆ ತೋರಿಸ್ತೀನಿ ಅಂತ. ಲೆಟ್ಸ್ ಗೋ ಗೈಸ್. ಏನಂದ್ರೆ 10 ಕಿಲೋಮೀಟರ್ಸ್ ಐತಿ. ಈಗ ಬಂದ್ವಿ. ಅದರ ಏನು ನೈಟ್ ಶಿಫ್ಟ್ ಮಾಡಿ ಬಂದುಬಿಟ್ಟೇನಿ. ಗಾಡಿ ಹೊಡಿದ ಮುಂದೆ ಫುಲ್ ನಿದ್ದೆ ಬರೋದ್ಬಿಟ್ಟೈತಿ. ಸೊ ಅದಕ್ಕೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ವೆಯ್ಟ್ ಮಾಡತ್ತಿದ್ದೆ, ಫ್ರೆಶ್ ಮಾಡಿ ಹೋಗೋಣ ಅಂತೇಳಿ. ಏನಾಗುತ್ತೆ, ಸೊ ಗಾಡಿ ಹೊಡಿಯೋದಾಗ ಸ್ವಲ್ಪ ನಿದ್ದೆ ಬರೋದು, ಭಾಳ ನಿದ್ದೆ ಬರೋದಿತ್ತು. ಸೊ ಇವಾಗ ಇನ್ನು ಸ್ವಲ್ಪ ಫ್ರೆಶ್ ಮಾಡಿ ಇನ್ನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಬರೀ ಲೆಟ್ಸ್ ಗೋ. ಸೊ ಇವಾಗ ಫಾರ್ಮಸಿ ಬಂದ್ವಿ. ಅಲ್ಲಿ ಆಗಿನ ನೋಡತ್ತಿದ್ವಿ ಸುತ್ತಮುತ್ತ ನಮಗೆ ಬೇಕಾಗಿದ್ದಾಗಿ ಆ ಕಡೆ ಒಂದು ಫ್ಲ್ಯಾಟ್ ಒಳಗದಾವ. ಸೊ ಅವರೆಲ್ಲ ತೋರಿಸಿದ್ರೆ ನಾವು ಬಂದು ಇಲ್ಲಿ ನಮ್ಮಾಗಿ ನೋಡತ್ತಿದ್ವಿ ಎಲ್ಲ. ಇವಾಗ 1 ವೀಕ್ ಆಗಿನ ಚಲೋ ಬೆಳವಣಿಗೆ ಆಗ್ಯಾವ. ಸೊ ನಮಗೆ ಬೇಕಾಗಿದ್ದು ಇಲ್ಲದ ನೋಡ್ರಿ, ಇದು ಹಳದಿ ಚೆಂಡು, ಕೆಂಪು ಚೆಂಡು ಸಿಗಲಿಲ್ಲ. ಆ್ಯಂಡ್ ಈ ಕಡೆಯಿಂದ ಎಲ್ಲ ನೋಡತ್ತಿದ್ವಿ. ನೋಡಿ ಕಾಸು ಇನ್ಮೇಲೆ ತೊಗೊಂಡು ಕಾಸು ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ಮೇಲೆ ಅಲ್ಲಿಂದ ಹೊರಗೆ ಹೊಂಟಿವಿ. ಇನ್ನು ಗೈಸ್ ಇವಾಗೆಲ್ಲ ತೊಗೊಂಡಿವಿ. ಇವಾಗ ಗಿಡ ಎಲ್ಲ ತೊಗೊಂಡು ನರ್ಸರಿ ಇತ್ತಲ್ಲ, ನರ್ಸರಿಯಿಂದ ತೊಗೊಂಡು ಬಂದು ಒಂದು 1200 ಅಗಿ ತೊಗೊಂಡೇವಿ. ಆ್ಯಂಡ್ ನಮ್ದು ಇರೋದು ಅರ್ಧ ಎಕರೆ ಫುಲ್ ಇನ್ನೂ ಸಾಲತ್ತ ನೋಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನಾ ತೊಗೊಳಕ್ಕೆ ಬಂದಿದ್ದು ಒಂದು ಕೆಂಪು, ಒಂದು ಕೇಸರಿ, ಬಟ್ ಅದರೊಳಗೆ ಹಳದಿ ಸಿಕ್ಕೈತಿ. ಕೇಸರಿ ಮತ್ತು ಒಂದು ಮುಂದಿನ ವಾರ ಮತ್ತೆ ಬರ್ತೀನಿ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮ್ಮ ಅದು ಫುಲ್ ಚೀಲ ಫುಲ್ ತುಂಬಿಟ್ಟಿದೆ. ಒಂದು 1200 ಅಗಿ ಅದಾವ. ಬಟ್ ಊರು ಮಟ್ಟ ಹೋಗೋದು ಫುಲ್ ಸೇಫಾಗಿ ಒಯ್ಬೇಕು. ಯಾಕಂದ್ರೆ ಅಗ್ಗಿ ಸ್ವಲ್ಪ ಭಾಳ ಸಾಫ್ಟಾಗಿರ್ತಾವೆ. ಸೊ ಅದ್ರ ಸಂಬಂಧ ನಾವು ಇದನ್ನು ಭಾಳ ಕೇರ್ ಮಾಡ್ಬೇಕಾಗತ್ತೆ. ಆ್ಯಂಡ್ ಇಲ್ಲಿಂದ ನಮ್ಮ ಜರ್ನಿ ನಮ್ಮ ಊರಿಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬರ್ರಿ ಮುಂದೆ ಮತ್ತೆ ತೋರಿಸ್ತೀನಿ ಅಂತ. ಸ್ಟೇ ಆಗಿರಿ ಫ್ಯಾಮಿಲಿ. ಲೆಟ್ಸ್ ಗೋ. ಸೊ ಫೈನಲಿ ಲಾಗ್ ಮುಗಿಸುವಂಥ ಸಮಯ. ಇವತ್ತಿನ ಜರ್ನಿ ಸಖತ್ತಾಗಿತ್ತು. ಯಾಕಂದ್ರೆ 2 ಸೈಡ್ಸ್ ನಮಗೊಂದು 60 ಕಿಲೋಮೀಟರ್ಸ್ ಆಗೈತಿ. ಒಂದು ಸೈಡ್ 30, ಇನ್ನೊಂದು ಸೈಡ್ 30 ಅಂದರೆ 60 ಕಿಲೋಮೀಟರ್ಸ್ ಆಯಿತು. ಆ್ಯಂಡ್ ನಾವು ಹೇಳಿದ್ದವ್ರಿಗೆ ಹಳದಿ ಮತ್ತು ಕೆಂಪು ಹೇಳಿದ್ವಿ. ಬಟ್ ಅದರೊಳಗೆ ನಮಗೆ ಹಳದಿ ಅಷ್ಟು ಸಿಕ್ಕೈತಿ, ಕೆಂಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನೊಂದು ವೀಕ್ ಬರ್ರಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ಯಾರ. ಆ್ಯಂಡ್ ಮತ್ತೆ ಒಂದು ವೀಕ್ ಬಿಟ್ಟು ಹೋಗ್ತೀವಂತ. ಈಗ ಹೊಲದಲ್ಲಿ ಫುಲ್ ರೆಡಿ ಮಾಡಿಬಿಟ್ಟೇವಿ ಎಲ್ಲ. ತೋ ಈ ಸಸಿಗಳು ನೆಡೋದಷ್ಟೇ ಕೆಲಸ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಇವತ್ತು ಫುಲ್ ಎಲ್ಲ ತುಂಬಿಸ್ಕೊಂಬಂದ್ಬಿಟ್ಟೇನಿ. ಆ್ಯಂಡ್ ಇದನ್ನು ತೆಗೆದು ಇನ್ಮೇಲೆ ನಾಳಿಂದ ಸಸಿ ನೆಡೋಕ್ಕೆ ಎಲ್ಲ ಫುಲ್ ಸ್ಟಾರ್ಟ್ ಮಾಡ್ಬೇಕು. ಆ್ಯಂಡ್ ಈ ಒಂದು ಲಾಗ್ ನಿಮಗೆ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾಡ್ಬಿಟ್ಟು ಅಂತ. ಹೀಗೆ ನನ್ನ ಚಾನಲ್ಗೆ
ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಬಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.